ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ. ಇವತ್ತು ನಾವು ವೆನಿಲಾ ಫ್ಲೇವರಲ್ಲಿ 1.5 kg ಕೇಕ್ನ ರೆಡಿ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾನು 2 ಸ್ಟೆಪ್ಪಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ 2 ಪಾರ್ಟಲ್ಲಿ ಕೇಕ್ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ ಸ್ಪಾಂಜ್ ಯಾವ ರೀತಿ ಮಾಡಬೇಕು, ಕ್ರೀಮ್ನ ಯಾವ ರೀತಿ ರೆಡಿ ಮಾಡಬೇಕು, ಅದೇ ರೀತಿಯಾಗಿ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ನಡೀರಿ ನೋಡೋಣ ಯಾವ ರೀತಿ ಮಾಡಬೇಕು ಅನ್ನೋದು. ಫಸ್ಟಲ್ಲಿ ನಾವು ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕು. ಕ್ರೀಮ್ ಬಾಟಲ್ನ ಡೀಪ್ ಫ್ರಿಜ್ನಿಂದ ಹೊರಗಡೆ ತೆಗೆದಿಡಬೇಕು. ಅದರ ನಂತರ ನಾನು ಇಲ್ಲಿ 2 ಸ್ಟೆಪ್ಪಲ್ಲಿ ಮಾಡೋದ್ರಿಂದ ಫಸ್ಟ್ ಕೇಕ್ ಟಿನ್ನ 7 ಇಂಚಿನ ಟೀನ್ ಯೂಸ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ 5 ಇಂಚಿನ ಕೇಕ್ ಟಿನ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡಿ ಇದೇ ರೀತಿಯಾಗಿ ಎರಡಕ್ಕೂ ನಾನು ಈ ರೀತಿ ಮೈದಾ ಕೂಡ ಡಸ್ಟ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿಡಬೇಕು. ನೋಡಿ, ಆಯಿಲ್ ಹಚ್ಚಿ ಇದಕ್ಕೆ ಮೈದಾ ಕೂಡ ಡಸ್ಟ್ ಮಾಡಿ ಕಂಪ್ಲೀಟ್ ರೆಡಿ ಮಾಡಿ ಇಡೋದ್ರಿಂದ ಇದು ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಈ ರೀತಿಯಾಗಿ ಇವಾಗ ನೋಡಿ ಇದು ಕಂಪ್ಲೀಟ್ ಆಗಿದೆ ಪ್ರೋಸೆಸ್. ನಾವು ನೆಕ್ಸ್ಟ್ ಇಲ್ಲಿ ನಾವು ವೆನಿಲಾ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಈ ಪ್ರಿಮಿಕ್ಸ್ ಕೂಡ ವೆನಿಲಾ ಫ್ಲೇವರಲ್ಲೇ ಇರುತ್ತೆ. ಅದ್ರಗೋಸ್ಕರ ನಾವು ಇಲ್ಲಿ ವೆನಿಲಾ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ನಾವು ನೋಡಿ ಇಲ್ಲಿ ಪ್ರಿಮಿಕ್ಸ್ ಕೂಡ ನಾನು 375 ಗ್ರಾಮ್ ಅಷ್ಟು ತೆಗೆದುಕೊಳ್ಬೇಕು. ಅದರ ನಂತರ ನಾವು ಇಲ್ಲಿ ಇದಕ್ಕೆ ಆಯಿಲ್ ಕೂಡ 4 ರಿಂದ 5 ಸ್ಪೂನಷ್ಟು ಆಯಿಲ್ ಹಾಕಬೇಕು. ಅಂದರೆ ನಾನು 1/2 ಟೀ ಸ್ಪೂನ್ನಿಂದ 5 ಸ್ಪೂನಷ್ಟು ಆಯಿಲ್ ಕೂಡ ಹಾಕಿದ್ದೇನೆ. ಸ್ವಲ್ಪನೇ ನೀವು ಯೆಲ್ಲೋ ಫುಡ್ ಕಲರ್ ಕೂಡ ಯೂಸ್ ಮಾಡಬಹುದು. ಅದರ ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಒಂದೇ ಸರ್ತಿಗೆ ಎಲ್ಲ ನೀರನ್ನು ಹಾಕಬಾರ್ದು. ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಇಲ್ಲಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಕೂಡ ಇದ್ರದ್ದು ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಮಾಡಬೇಕು ಅನ್ನೋದು. ನಮಗೆ ಯಾವ ರೀತಿ ಇಲ್ಲಿ ನೋಡಿ ಈ ರೀತಿಯಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಇಲ್ಲಿ ಇದು ರೆಡಿ ಆಗಬೇಕು. ಇವಾಗ ನೋಡಿ ಇದನ್ನು ನಾನು ಕೇಕ್ ಟೀನಲ್ಲಿ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಇದೇ ರೀತಿಯಾಗಿ ಎಲ್ಲವನ್ನು ಈ ಕೇಕ್ ಟೀನಲ್ಲಿ ಹಾಕಿ ಇದನ್ನು 3 ರಿಂದ 4 ಸರ್ತಿ ಈ ರೀತಿಯಾಗಿ ನಾವು ಟ್ಯಾಪ್ ಮಾಡಬೇಕು. ಈ ರೀತಿಯಾಗಿ ಟ್ಯಾಪ್ ಮಾಡೋದ್ರಿಂದ ಇದು ಪರ್ಫೆಕ್ಟಾಗಿ ಒಂದೇ ಲೆವೆಲಲ್ಲಿ ಸ್ಪಾಂಜ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಓವನ್ನ ಕನ್ವೆನ್ಷನ್ ಮೋಡ್ನಲ್ಲಿಟ್ಟು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಅದರ ನಂತರ ನಾವು ಇಲ್ಲಿ 160 ಡಿಗ್ರಿಗೆ ಸೆಟ್ ಮಾಡಿ ಇದರಲ್ಲಿ ಕೇಕ್ ಟೀನ್ನ ಇಟ್ಟು 23 ನಿಮಿಷಗೋಸ್ಕರ ನಾನು ಇಲ್ಲಿ ಸೆಟ್ ಮಾಡಿ ಬೇಕಾಗಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದು ಸ್ಪಾಂಜ್ ಕೂಡ ರೆಡಿ ಆಗುತ್ತೆ. ಇಲ್ಲಿನ ಮೇಲಿನ ಲೇಯರ್ಗೋಸ್ಕರ ಅಂದರೆ ಮೇಲಿನ ಸ್ಪಾಂಜ್ಗೋಸ್ಕರ ನಾನು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 150 ಗ್ರಾಮ್ ಅಷ್ಟು ವೆನಿಲಾ ಪ್ರಿಮಿಕ್ಸ್ನ ತೆಗೆದುಕೊಂಡು ಇದಕ್ಕೆ 8 ಸ್ಪೂನಷ್ಟು ಆಯಿಲ್ನ ಹಾಕಿ, ನೀವು ಬೇಕಾದರೆ ಫುಡ್ ಕಲರ್ ಸ್ವಲ್ಪ ಹಾಕಿ, ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಥರ ನಾವು ಮಿಕ್ಸ್ ಮಾಡಬೇಕು. ಇದೇ ಥರ ನಾನು ಪರ್ಫೆಕ್ಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇದನ್ನು ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆದ ನಂತರ ನಾವು ಇಲ್ಲಿ ಈ ಕೇಕ್ ಟಿನ್ನಲ್ಲಿ ಇದನ್ನು ಹಾಕಿ ಇದನ್ನು ಕೂಡ 3 ರಿಂದ 4 ಸರ್ತಿ ನೆಲಕ್ಕೆ ಟ್ಯಾಪ್ ಮಾಡಬೇಕು. ಅಂದರೆ ಈ ರೀತಿಯಾಗಿ ಟ್ಯಾಪ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ಪಾಂಜ್ ಕೂಡ ರೆಡಿ ಆಗುತ್ತೆ. ಇವಾಗ ನೋಡಿ ಫಸ್ಟ್ ಸ್ಪಾಂಜ್ ಮಾಡಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಇದು ಕೂಡ ರೆಡಿ ಆಗಿದೆ. ಈ ರೀತಿಯಾಗಿ ಟೂತ್ ಪಿಕ್ ಹಾಕಿ ನಾವು ಚೆಕ್ ಮಾಡಬೇಕು. ಇಲ್ಲ ಅಂದರೆ ಚಾಕುವಿನಿಂದ ಕೂಡ ಚೆಕ್ ಮಾಡಬಹುದು. ಈ ರೀತಿಯಾಗಿ ಕ್ಲಿಯರ್ ಬಂದರೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂದರ್ಥ. ಇವಾಗ ನೋಡಿ ನಾನು ಕ್ರೀಮ್ ಮಾಡಲಿಕ್ಕೆ ಕ್ರೀಮ್ನ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 525 ಗ್ರಾಮ್ ಅಂದರೆ 525 ಗ್ರಾಮ್ ಅಷ್ಟು ನಾವು ಇಲ್ಲಿ ಕ್ರೀಮ್ನ ತೆಗೆದುಕೊಳ್ಬೇಕು. ಕ್ರೀಮ್ನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಅಂದರೆ ತುಂಬ ತೆಳು ಕೂಡ ಇರಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು, ಈ ರೀತಿಯಾಗಿ ಇರಬೇಕು. ಆವಾಗ ನಾವು ಇಲ್ಲಿ ಬೀಟರ್ನಿಂದ ನಾವು ಕ್ರೀಮ್ನ ರೆಡಿ ಮಾಡಬೇಕು. ಯಾವತ್ತು ಸ್ಪೀಡ್ ಫಸ್ಟ್ ಇರಬೇಕು, ನಂತರ ಆಮೇಲೆ ಸೆಕೆಂಡ್ ಸ್ಪೀಡಲ್ಲಿ ಓಡಿಸಬೇಕು. ಅದೇ ಥರ 3-4 ಸ್ಪೀಡ್ ಕೂಡ ಇಡಬಹುದು. ಆದರೆ ಸ್ಟಾರ್ಟಿಂಗಲ್ಲಿ ಯಾವತ್ತು ಒಂದೇ ಸ್ಪೀಡಲ್ಲಿ ಇರಬೇಕು. ಅದರ ನಂತರ ಈ ರೀತಿಯಾಗಿ ಬೀಟ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕ್ರೀಮ್ ಕೂಡ ರೆಡಿ ಆಗಿದೆ. ಕ್ರೀಮ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅನ್ನೋದು ಈ ರೀತಿಯಾಗಿ ಉಲ್ಟಾ ಮಾಡಿ ನೋಡೋದ್ರಿಂದ ಗೊತ್ತಾಗುತ್ತೆ. ಅದರ ನಂತರ ಇಲ್ಲಿ ರೆಡಿ ಆಗಿರುವ ಸ್ಪಾಂಜ್ನ ಈ ರೀತಿಯಾಗಿ ಮೇಲಿನ ಸ್ಕಿನ್ ಇರುತ್ತವೆ ಅಂದರೆ ಲೇಯರ್ ಇರುತ್ತೆ ಅಲ್ವಾ, ಈ ರೀತಿಯಾಗಿ ಸ್ವಲ್ಪನೇ ತೆಗೆದು ಅದರ ನಂತರ ಇದರ 3 ಲೇಯರ್ನ ನಾನು ರೆಡಿ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಇದು ಹೈಟ್ ಆಗಿದ್ರೆ 4 ಲೇಯರ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಾನು 3 ಲೇಯರ್ ಮಾಡಿದ್ದೇನೆ. ಇದೇ ರೀತಿಯಾಗಿ ಮೇಲಿನ ಸ್ಪಾಂಜ್ ಕೂಡ ರೆಡಿ ಆಗಿದೆ. ಇದನ್ನು ಕೂಡ ನಾನು 3 ಲೇಯರಲ್ಲಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ನನ್ನ ವಿಡಿಯೋಸ್ಗಳು ಇದೆ, ಅದರಲ್ಲಿ ಬಿಗಿನರ್ಸ್ ಇದ್ರೆ ಯಾವ ರೀತಿ ಈ ಲೇಯರ್ಸ್ನ ಕಟ್ ಮಾಡಬೇಕು ಒಂದೇ ಲೆವೆಲಲ್ಲಿ ಅನ್ನೋದನ್ನು ನೀವು ಹೋಗಿ ನೋಡಬಹುದು.
ದಾರದಿಂದ ಯಾವ ರೀತಿ ಎಷ್ಟು ಈಸಿಯಾಗಿ ಕಟ್ ಮಾಡಬೇಕು ಅನ್ನೋದು ಅದರಲ್ಲಿ ಎಲ್ಲವನ್ನು ತೋರಿಸ್ಕೊಟ್ಟಿದ್ದೇನೆ. ಅದರ ನಂತರ ಇಲ್ಲಿ ನಾನು 8 ಇಂಚಿನ ಬೇಸ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಈ ರೀತಿಯಾಗಿ ಬೇಸ್ನ ಫಸ್ಟ್ ಲೇಯರ್ ಇಟ್ಟು ಇದಕ್ಕೆ ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಿದ್ದೇನೆ. ಶುಗರ್ ಸಿರಪ್ ಅಲ್ಲಿ ನಾನು ನೀರು ಹಾಗೂ ಸಕ್ಕರೆ ಪೌಡರ್ ಕೂಡ ಹಾಕಿ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನಾವು ಲೇಯರ್ ಬೈ ಲೇಯರ್ ಅಲ್ಲಿ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಬೇಕು. ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಸೆಕೆಂಡ್ ಲೇಯರ್ ಕೂಡ ಇದರಲ್ಲಿ ಇಡಬೇಕು. ಇಲ್ಲಿ ನೋಡಿ ಯಾವುದೇ ರೀತಿ ಕ್ರಶ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಇದು ವೆನಿಲಾ ಫ್ಲೇವರ್ ಅಲ್ಲಿ ಕೇಕ್ ರೆಡಿ ಆಗ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕ್ರಶ್ ಯೂಸ್ ಕೂಡ ಆಗೋದಿಲ್ಲ. ಇದರ ನಂತರ ಸೆಕೆಂಡ್ ಲೇಯರ್ ಕೂಡ ಇಟ್ಟು ಅದಕ್ಕೆ ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಇದೇ ರೀತಿಯಾಗಿ ಲೇಯರ್ ಬೈ ಲೇಯರ್ ಅಲ್ಲಿ ನಾವು ಕ್ರೀಮ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದೇ ಲೆವೆಲ್ ಅಲ್ಲಿ ಸ್ಪ್ರೆಡ್ ಮಾಡೋದ್ರಿಂದ ನಿಮ್ ಕೇಕ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದರ ನಂತರ ನಾನು 3ನೇ ಲೇಯರ್ ಕೂಡ ಇಲ್ಲಿ ಇಡ್ತಾ ಇದ್ದೇನೆ ಸ್ಪಾಂಜ್ನ. ಅದಕ್ಕೂ ಕೂಡ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಿ ಅದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಇದನ್ನ ಕ್ರಮ್ ಕೋಟಿಂಗ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪನೇ ಕ್ರೀಮ್ ತೆಗೆದುಕೊಂಡ್ರು ಇದು ಕ್ರಮ್ ಕೋಟಿಂಗ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಸ್ವಲ್ಪನೇ ಕ್ರೀಮ್ ಯೂಸ್ ಮಾಡಿ ನಾನು ಇಲ್ಲಿ ಕ್ರಮ್ ಕೋಟಿಂಗ್ ಕೂಡ ಮಾಡಿದ್ದೇನೆ. ನೀವು ಬಿಗ್ನರ್ಸ್ ಇದ್ರೆ ಇದನ್ನ ಫಾಲೋ ಮಾಡಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕ್ರೀಮ್ನ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿ ಇವಾಗ ನಾನು ಪೈಪಿಂಗ್ ಬ್ಯಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ರೀಮ್ನ ತುಂಬಿಕೊಂಡು ಅದರ ನಂತರ ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ನಾವು ಎಲ್ಲೂ ಕೂಡ ಬಿಡದೆ ಈ ರೀತಿಯಾಗಿ ಪರ್ಫೆಕ್ಟ್ ಆಗಿ ನಾವು ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಫಿನಿಶಿಂಗ್ ಆಗ್ಲಿಕ್ಕೂ ಕೂಡ ಅಷ್ಟೇ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಕ್ರೀಮ್ನ ಅಪ್ಲೈ ಮಾಡಬೇಕು. ರೀತಿಯಾಗಿ ಕ್ರೀಮ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನ ಕಲಿಬೇಕಂದ್ರೆ ಹೊಸ ಕೇಕ್ಗಳನ್ನ ಕಲಿಬೇಕಂತ ಇದ್ರೆ ನನ್ನ ಚಾನೆಲ್ನ ಎಲ್ಲಕ್ಕಿಂತ ಮೊದಲಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏಕೆಂದ್ರೆ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮೊದಲಾಗಿ ನಿಮ್ಮ ಹತ್ರ ಬರುತ್ತೆ. ಅದೇ ರೀತಿಯಾಗಿ ನೀವು ಈ ರೀತಿಯಾಗಿ ಹೊಸ ಕೇಕ್ಗಳನ್ನ ಕಲ್ಕೋಬಹುದು, ಹೊಸ ಟಿಪ್ಸ್ಗಳನ್ನ ಕಲ್ಕೋಬಹುದು. ನೀವು ಕೂಡ ಮನೆಯಲ್ಲಿ ಕಲಿತು ಹೋಮ್ ಬೇಕರ್ಸ್ ಆಗಬಹುದು. ಅದಕ್ಕೋಸ್ಕರ ನನ್ನ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ನೋಡಿ ಸ್ವಲ್ಪನೇ ಕ್ರೀಮ್ ಅಲ್ಲಿ ನಾನು ಈ ರೀತಿಯಾಗಿ ಬ್ಲೂ ಕಲರ್ ಆಡ್ ಮಾಡಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಅದರ ನಂತರ ನಾವು ಸ್ಕ್ರ್ಯಾಪರ್ ನಿಂದ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಲೈನಿಂಗ್ ಸ್ಕ್ರ್ಯಾಪರ್ ನಿಂದ ಕೂಡ ಇದನ್ನು ಈ ರೀತಿಯಾಗಿ ಕಂಪ್ಲೀಟ್ ಮಾಡಿ ಪಾರ್ಟ್ 2 ಅಲ್ಲಿ ಈ ರೀತಿಯಾಗಿ ಕೇಕ್ ಕಂಪ್ಲೀಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿಕೊಡ್ತೇನೆ. ವಿಡಿಯೋ ಇಷ್ಟವಾದ್ರೆ